ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ ಏನು ಇತ್ತೀಚೆಗೆ ಅಧಿವೇಶನ ಮುಗಿಯುವ ಕೊನೆಯ ದಿನ ಗೌರವಾನ್ವಿತ ಸಭಾಧ್ಯಕ್ಷರು ಸ್ಪೀಕರ್ ಅವರು ಯಾವ ರೀತಿ ನಡೆದುಕೊಂಡಿದ್ದಾರೆ ಅಂತ ತಮಗೆಲ್ಲ ತಿಳಿದಿದೆ. ಭಾರತೀಯ ಜನತಾ ಪಾರ್ಟಿಯ 18 ಶಾಸಕರನ್ನು 6 ತಿಂಗಳುಗಳ ಕಾಲ ಅಮಾನತು ಮಾಡಿರ್ತಕ್ಕಂಥದ್ದು. ಅವತ್ತು ಕೂಡ ಮಾತನಾಡಿದ್ದೇವೆ. ಸ್ಪೀಕರ್ ಅವರ ಒಂದು ಸರ್ವಾಧಿಕಾರಿ ಧೋರಣೆ ಇದು ಸರಿಯಲ್ಲ, ಸಂವಿಧಾನ ವಿರೋಧಿ ನಡೆ ಅನ್ನೋದನ್ನು ಅವತ್ತು ಹೇಳಿದ್ದೇವೆ. ಹಾಗಾಗಿ 2ನೇ ತಾರೀಕು ಬೆಳಗ್ಗೆ ವಿಧಾನಸೌಧ ಮುಂದೆ ಇರತಕ್ಕಂಥ ಕೆಂಗಲ್ ಪ್ರತಿಮೆಯ ಮುಂದೆ ನಮ್ಮೆಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ನಾವು ಪ್ರತಿಭಟನೆ ಮಾಡೋರಿದ್ದೇವೆ. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಸ್ಪೀಕರ್ ಅವರಿಗೆ ನಾವೊಂದು ರೆಪ್ರೆಸೆಂಟೇಷನ್ ಕೂಡ ಅವತ್ತು ಕೊಡೋರಿದ್ದೇವೆ. ಯಾಕೆ ಅಂತ ಹೇಳಿದ್ರು ಜನರಿಗೆ ಆ ಕ್ಷೇತ್ರ ಮತದಾರರಿಗೆ ಮಾಡಿರ್ತಕ್ಕಂಥ ಅವಮಾನ ಇವತ್ತು ಸ್ಪೀಕರ್ ಅವರ ತೀರ್ಮಾನ. ನಾನು ಈಗ ನಮ್ಮ ವಿರೋಧ ಪಕ್ಷದ ನಾಯಕರು ಕೂಡ ಮಾತನಾಡಿದ್ದೇನೆ. ಮಾನ್ಯ ಆರ್ ಅಶೋಕ್ ಅವರಿಗೆ ಎಲ್ಲಿಯವರೆಗೆ ಮಾನ್ಯ ಸ್ಪೀಕರ್ ಅವರು ಈ ಒಂದು ಸಂವಿಧಾನ ವಿರೋಧಿ ನಡೆ ಏನಿದೆ 18 ಬಿಜೆಪಿ ಶಾಸಕರನ್ನ ಅಮಾನತು ಮಾಡಿದ್ದಾರೆ, ಎಲ್ಲಿಯವರೆಗೆ 18 ಶಾಸಕರ ಅಮಾನತನ್ನು ಹಿಂದೆ ತೆಗೆದುಕೊಳ್ಳೋದಿಲ್ಲವೋ ಅಲ್ಲಿಯವರೆಗೂ ಸಹ ಭಾರತೀಯ ಜನತಾ ಪಾರ್ಟಿ ನಮ್ಮ ಯಾವುದೇ ಶಾಸಕರು ಇರ್ಬೋದು, ವಿಧಾನ ಪರಿಷತ್ ಸದಸ್ಯರು ಇರ್ಬೋದು, ಕಮಿಟಿ ಮೀಟಿಂಗ್ಗಳಿಗೆ ನಾವು ಹಾಜರಾಗೋದಿಲ್ಲ. ಬಿಜೆಪಿ ಯಾವುದೇ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಎಲ್ಲಿಯವರೆಗೂ ಮಾನ್ಯ ಸಭಾಧ್ಯಕ್ಷರು ತಮ್ಮ ನಿರ್ಧಾರವನ್ನು ವಾಪಸ್ ತೆಗೆದುಕೊಳ್ಳೋದಿಲ್ವೋ, ಎಲ್ಲಿಯವರೆಗೂ ನಮ್ಮ 18 ಶಾಸಕರ ಅಮಾನತನ್ನು ಹಿಂಪಡೆಯೋದಿಲ್ವೋ ಅಲ್ಲಿವರೆಗೂ ನಾವು ಸಹ ಯಾವುದೇ ಶಾಸಕರುಗಳು ಈ ಕಮಿಟಿ ಮೀಟಿಂಗ್ಗಳಲ್ಲೂ ಕೂಡ ನಾವು ಭಾಗವಹಿಸೋದಿಲ್ಲ. ಈ ಒಂದು ನಿರ್ಧಾರವನ್ನು ಕೂಡ ನಾವು ಮಾಡಿದ್ದೇವೆ.